ಭಾನುವಾರ ಯಾಕೆ ಸೂರ್ಯದೇವನನ್ನು ಪೂಜಿಸುತ್ತಾರೆ? ಈ ರಹಸ್ಯ ಗೊತ್ತಾದರೆ ಆಶ್ಚರ್ಯ ಪಡುತ್ತೀರಾ? ಭಾನುವಾರ ಯಾಕೆ ಸೂರ್ಯದೇವನನ್ನು ಪೂಜಿಸುತ್ತಾರೆ? ನಮಸ್ಕಾರ ಸ್ನೇಹಿತರೆ, ಶಿವಲೋಕಕ್ಕೆ ಸ್ವಾಗತ. ನಮ್ಮ ಹಿಂದೂ ಧರ್ಮದಲ್ಲಿ ವಾರದ ಪ್ರತಿಯೊಂದು ದಿನವೂ ಒಬ್ಬ ದೇವತೆಗೆ ಸಮರ್ಪಿತವಾಗಿದೆ. ಸೋಮವಾರ ಶಿವನಿಗೆ, ಮಂಗಳವಾರ ಹನುಮಂತನಿಗೆ, ಹಾಗೆಯೇ ಭಾನುವಾರ ಸೂರ್ಯದೇವನಿಗೆ ಸಮರ್ಪಿತವಾಗಿದೆ. ಆದರೆ ಭಾನುವಾರವೇ ಏಕೆ ಸೂರ್ಯದೇವನ ಪೂಜೆ ಮಾಡುತ್ತಾರೆ? ಸೂರ್ಯದೇವನ ಆರಾಧನೆಯಿಂದ ಏನು ಲಾಭ? ಇದರ ಹಿಂದೆ ಇರುವ ಪುರಾಣ ಮತ್ತು ಶಾಸ್ತ್ರಗಳ ರಹಸ್ಯವೇನು? ಇಂದು ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ. ಸೂರ್ಯದೇವ ಯಾರು? ಸೂರ್ಯದೇವರನ್ನು ಜಗತ್ತಿನ ಪ್ರತ್ಯಕ್ಷ ದೇವರು ಎಂದು ಕರೆಯಲಾಗುತ್ತದೆ. ಏಕೆಂದರೆ ಇತರ ದೇವತೆಗಳನ್ನು ನಾವು ನೇರವಾಗಿ ನೋಡಲು ಸಾಧ್ಯವಿಲ್ಲ. ಆದರೆ ಸೂರ್ಯನನ್ನು ಪ್ರತಿದಿನ ಪ್ರತಿಕ್ಷಣ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ನೋಡಬಹುದು. ಭೂಮಿಯ ಮೇಲಿನ ಎಲ್ಲ ಜೀವಿಗಳಿಗೂ ಬೆಳಕು ಮತ್ತು ಶಕ್ತಿಯನ್ನು ನೀಡುವ ದೇವರು ಸೂರ್ಯದೇವರು. ಭಾನುವಾರ ಎಂಬ ಹೆಸರು ಹೇಗೆ ಬಂತು? ವಾರದ ಮೊದಲ ದಿನವನ್ನು ಭಾನುವಾರ ಎಂದು ಕರೆಯಲಾಗುತ್ತದೆ. ಭಾನು ಎಂದರೆ ಸೂರ್ಯ. ಆದ್ದರಿಂದ ಈ ದಿನವನ್ನು ಸೂರ್ಯದೇವನ ದಿನವೆಂದು ಪರಿಗಣಿಸಲಾಗಿದೆ. ಪುರಾಣಗಳಲ್ಲಿ ಸೂರ್ಯದೇವನ ಮಹತ್ವ. ಪುರಾಣಗಳ ಪ್ರಕಾರ ಸೂರ್ಯದೇವನು ದೇವತೆಗಳಲ್ಲಿಯೇ ವಿಶೇಷ ಸ್ಥಾನವನ್ನು ಹೊಂದಿದ್ದಾನೆ. ಅವನ ಕೃಪೆಯಿಂದ ಆರೋಗ್ಯ, ತೇಜಸ್ಸು ಮತ್ತು ಆತ್ಮವಿಶ್ವಾಸ, ಯಶಸ್ಸು ಸಿಗುತ್ತದೆ ಎಂದು ನಂಬಲಾಗಿದೆ. ಯಾಕೆ ಭಾನುವಾರ ಪೂಜೆ ಮಾಡುತ್ತಾರೆ? ಭಾನುವಾರ ಸೂರ್ಯದೇವನಿಗೆ ಸಮರ್ಪಿತವಾದ ದಿನ. ಈ ದಿನ ಸೂರ್ಯದೇವನ ಆರಾಧನೆ ಮಾಡಿದರೆ ವಿಶೇಷ ಪುಣ್ಯ ಸಿಗುತ್ತದೆ ಎಂದು ನಂಬಲಾಗಿದೆ. ಮೊದಲನೆಯದಾಗಿ ಆರೋಗ್ಯಕ್ಕಾಗಿ ಸೂರ್ಯನನ್ನು ಆರೋಗ್ಯದ ದೇವತೆ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಭಾನುವಾರ ಸೂರ್ಯನಿಗೆ ಅರ್ಘ್ಯ ನೀಡುವ ಸಂಪ್ರದಾಯವಿದೆ. ಎರಡನೆಯದಾಗಿ ಆತ್ಮವಿಶ್ವಾಸ ಹೆಚ್ಚಲು ಸೂರ್ಯದೇವನ ಶಕ್ತಿ ಮತ್ತು ನಾಯಕತ್ವದ ಸಂಕೇತ. ಸೂರ್ಯನ ಆರಾಧನೆಯಿಂದ ಆತ್ಮವಿಶ್ವಾಸ ಹೆಚ್ಚುತ್ತದೆ ಎಂದು ನಂಬುತ್ತಾರೆ. ಮೂರನೇದಾಗಿ ಯಶಸ್ಸಿಗಾಗಿ. ಅನೇಕರು ಉದ್ಯೋಗ, ವ್ಯಾಪಾರ, ವ್ಯವಹಾರ ಮತ್ತು ವಿದ್ಯೆಯಲ್ಲಿ ಯಶಸ್ಸಿಗಾಗಿ ಸೂರ್ಯದೇವನನ್ನು ಪೂಜಿಸುತ್ತಾರೆ. ನಾಲ್ಕನೇದಾಗಿ ನಕಾರಾತ್ಮಕತೆ ದೂರ ಮಾಡಲು. ಬೆಳಕು ಕತ್ತಲೆಯನ್ನು ದೂರ ಮಾಡುವಂತೆ ಸೂರ್ಯದೇವನ ಆರಾಧನೆ ಮನಸ್ಸಿನ ನಕಾರಾತ್ಮಕತೆಯನ್ನು ಕಡಿಮೆ ಮಾಡುತ್ತದೆ ಎಂದು ಹೇಳಲಾಗುತ್ತದೆ. ಸೂರ್ಯದೇವನಿಗೆ ಅರ್ಘ್ಯ ನೀಡುವುದು ಹೇಗೆ? ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ತಾಮ್ರದ ಪಾತ್ರೆಯಲ್ಲಿ ನೀರು ತೆಗೆದುಕೊಂಡು ಸೂರ್ಯದೇವನಿಗೆ ಅರ್ಘ್ಯ ನೀಡುತ್ತಾರೆ. ಇದು ಬಹಳ ಪವಿತ್ರ ಆಚರಣೆ ಎಂದು ಪರಿಗಣಿಸಲಾಗಿದೆ. ಆದಿತ್ಯ ಹೃದಯ ಸ್ತೋತ್ರದ ಮಹಿಮೆ. ರಾಮಾಯಣದ ಪ್ರಕಾರ ಶ್ರೀರಾಮನಿಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಉಪದೇಶಿಸಲಾಯಿತು. ಅದನ್ನು ಪಠಿಸಿ ಶ್ರೀರಾಮನ ಹೊಸ ಶಕ್ತಿ ಮತ್ತು ಧೈರ್ಯ ಪಡೆದನು ಎಂದು ಹೇಳಲಾಗಿದೆ. ಭಾನುವಾರ ಮಾಡಬಹುದಾದ ಸರಳ ಪೂಜೆಯ ವಿಧಾನ. ಬೆಳಗ್ಗೆ ಬೇಗ ಎದ್ದೇಳಿ ಸ್ನಾನವನ್ನು ಮಾಡಿ ಸೂರ್ಯನಿಗೆ ನೀರನ್ನು ಅರ್ಪಿಸಿ ಓಂ ಸೂರ್ಯಾಯ ನಮಃ ಮಂತ್ರವನ್ನು ಜಪಿಸಿ ದೇವರನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಸೂರ್ಯದೇವನ ಕೃಪೆಯ ಲಕ್ಷಣಗಳು ಯಾವಪ್ಪ ಅಂದರೆ ಆತ್ಮವಿಶ್ವಾಸ ಹೆಚ್ಚಾಗುವುದು, ಆರೋಗ್ಯ ಸುಧಾರಿಸುವುದು,
ಗೌರವ ಮತ್ತು ಪ್ರತಿಷ್ಠೆ ಸಿಗುವುದು. ಮನಸ್ಸಿನಲ್ಲಿ ಧೈರ್ಯ ಹೆಚ್ಚಾಗುವುದು. ಸ್ನೇಹಿತರೆ, ಭಾನುವಾರ ಸೂರ್ಯದೇವನ ಪೂಜೆ ಮಾಡುವ ಸಂಪ್ರದಾಯವು ಕೇವಲ ಆಚರಣೆಯಲ್ಲ, ನಂಬಿಕೆಯಲ್ಲ. ಅದು ಬೆಳಕು, ಶಕ್ತಿ, ಆರೋಗ್ಯ ಮತ್ತು ಸಕಾರಾತ್ಮಕ ಜೀವನದ ಸಂಕೇತವಾಗಿದೆ. ನೀವು ಭಾನುವಾರ ಸೂರ್ಯದೇವನಿಗೆ ನಮಸ್ಕಾರ ಮಾಡುತ್ತೀರಾ? ಕಾಮೆಂಟ್ನಲ್ಲಿ ಓಂ ಸೂರ್ಯಾಯ ನಮಃ ಎಂದು ಬರೆಯೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಶಿವಲೋಕ ಚಾನಲ್ನ ಬೆಳೆಸಿ ಮತ್ತು ಉಳಿಸಿ. ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ದಕ್ಕೆ ಧನ್ಯವಾದಗಳು.